ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಗದ್ಯ ಧಣಿಗಳ ಬೆಳ್ಳಿ ಲೋಟ. ಬರೆದವರು ಎಚ್ ನಾಗವೇಣಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಶಾಂಭವಿ ಹೊಳೆಯು ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿತ್ತು. ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? ಗುಡ್ಡ ಶಾಂಭವಿ ಹೊಳೆಯಲ್ಲಿ ಮುಸುರೆ ಪಾತ್ರೆಯಲ್ಲಿ ಮರಿ ಮೀನುಗಳನ್ನು ಹಿಡಿಯುವ ಆಟವಾಡುತ್ತಿದ್ದನು. ಧಣಿಗಳ ಹೆಸರೇನು? ಧಣಿಗಳ ಹೆಸರು ವೆಂಕಪ್ಪಯ್ಯ. ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು? ಚಿನ್ನಮ್ಮನ ಕುಟುಂಬದ ಮೇಲೆ ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಹೊರಿಸಲಾಯಿತು. ಧಣಿ ಎಂದಿಗೂ ಯಾರನ್ನೂ ನಂಬುವುದಿಲ್ಲ. ಧಣಿ ಎಂದಿಗೂ ಒಕ್ಕಲು ಮಕ್ಕಳನ್ನು ನಂಬುವುದಿಲ್ಲ. ಧಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು? ಧಣಿಗಳು ಹೊಳೆಯ ಹೂಳೆತ್ತಲು ಕುದುಪ ಚಿನ್ನಮ್ಮರಿಗೆ ಸೂಚಿಸಿದರು. ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು? ಮಣ್ಣಿನಲ್ಲಿ ಹೂತು ಬೆಳ್ಳಿ ಲೋಟ ಹೊಳಪನ್ನು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ಧಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ. ಧಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು? ಧಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟವು ಮೂಕ ಸಾಕ್ಷಿಯಾಗಿತ್ತು. ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿಕೊಂಡು ಕುಳಿತು ತೊಳೆಯುತ್ತಾ ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದಳು. ನದಿಯ ಒಡಲು ಯಾವಾಗ ಪ್ರಕ್ಷುಬ್ಧವಾಗಿರುತ್ತದೆ? ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ನದಿಯ ಒಡಲು ಕಾವಿಗೆ ಕೂತ ಹೆಂಟೆಯಂತೆ ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧವಾಗಿರುತ್ತದೆ. ಧಣಿಗಳು ಹೊಳೆಯನ್ನು ಹೇಗೆ ಮೂದಲಿಸುತ್ತಿದ್ದರು? ಧಣಿಗಳು ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಮೂದಲಿಸುತ್ತಿದ್ದರು. ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸಿದನು? ಬೆಳ್ಳಿ ಲೋಟ ನಾಪತ್ತೆಯಾದ ವಿಷಯ ತಿಳಿದ ಧಣಿಗಳ ಆರ್ಭಟವು ಮಳೆಯ ಆರ್ಭಟದಂತೆಯೇ ಏರಿತು. ಅವರು ಕುದುಪನ ಕುಟುಂಬವೇ ಅದನ್ನು ಅಪಹರಿಸಿದೆ ಎಂದು ಯೋಚಿಸಿದರು.
ಧಣಿಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ? ಧಣಿಪತ್ನಿಯು ಆ ಬೆಳ್ಳಿ ಲೋಟವನ್ನು ಮದುವೆಯಲ್ಲಿ ತಮ್ಮಪ್ಪ ಕೊಟ್ಟಿದ್ದೆಂದು, ಅದರ ಮೇಲಿನ ಹೂಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡಿಯಾನು, ತನ್ನ ಅಪ್ಪ ಕುಡ್ಲದ ರಥಬೀದಿಯ ನರಸಿಂಹಾಚಾರಿ ಕೈಯಲ್ಲಿ ಮಾಡಿಸಿದ್ದೆಂದು ಹೇಳುತ್ತಿದ್ದಳು. ಧಣಿಯ ಬಡಿತದಿಂದ ಗುಡ್ಡ ಬಂಧಮುಕ್ತನಾದುದು ಹೇಗೆ? ಚಿನ್ನಮ್ಮ ಕಣ್ಣೀರು ಸುರಿಸುತ್ತಾ ಧಣಿಗಳ ಪಾದದ ಮೇಲೆ ಬಿದ್ದಳು. ತಾನು ಆ ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ಪಡಿಯಿಲ್ಲದೆ ದುಡಿದು ತೀರಿಸುವೆನೆಂದು ಹೇಳಿದ ಮೇಲೆ ಗುಡ್ಡ ಬಂಧಮುಕ್ತನಾದುದು. ಕುದುಪನು ಹನಿಗಣ್ಣಾಗಲು ಕಾರಣವೇನು? ಹೊಳೆಯ ಹೂಳಿನಲ್ಲಿ ಸಿಕ್ಕಿದ ಬೆಳ್ಳಿ ಲೋಟವನ್ನು ನೋಡಿದಾಗ ಕುದುಪನಿಗೆ ಈ ಲೋಟದಿಂದಾಗಿ ತಾನೆಷ್ಟು ಅಪಮಾನದ ಮಾತುಗಳನ್ನು ಧಣಿಗಳ ಪತ್ನಿಯ ಕೊಳಕು ಬಾಯಿಂದ ಕೇಳಿಬಿಟ್ಟೆ ಎಂದು ಹನಿಗಣ್ಣಾಯಿತು. ಸಂದರ್ಭಾನುಸಾರ ವಿವರಿಸಿ. ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ. ಡಾಕ್ಟರ್ ಎಚ್ ನಾಗವೇಣಿಯವರು ಬರೆದಿರುವ ಧಣಿಗಳ ಬೆಳ್ಳಿ ಲೋಟ ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಂಡಿದೆ. ಶಾಂಭವಿ ಹೊಳೆಯ ಬಗ್ಗೆ ನಿರೂಪಕಿ ಈ ಮಾತನ್ನು ಹೇಳಿದ್ದಾರೆ. ಶಾಂಭವಿ ಹೊಳೆಯು ಚಿನ್ನಮ್ಮನ ಕುಟುಂಬಕ್ಕೆ ಮಾಡಿರುವ ಉಪಕಾರವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಲೇಖಕಿ ಹೇಳಿರುವರು. ಚಿನ್ನಮ್ಮನ ಸಂಸಾರಕ್ಕೆ ಶಾಂಭವಿ ಹೊಳೆಯು ಮೀನುಗಳನ್ನು ಒದಗಿಸುತ್ತಿತ್ತು. ತಾನು ಹರಿದು ಬರುವಾಗ ಸೆರಗಂಚಿನ ತೋಟಗಳಿಂದ ತೆಂಗಿನಕಾಯಿ, ಸೌದೆಗಳನ್ನು ತಂದು ಕುದುಪನ ಕಣ್ಣಿಗೆ ಬೀಳಿಸುತ್ತಿತ್ತು. ಕೆಲವು ಮಳೆಗಾಲದಲ್ಲಿ ಪಾತ್ರೆ, ಪಗಡಿ, ಕೋಳಿ, ಕುರಿ, ಏಣಿ, ದೋಣಿ, ರೀಪು, ಪಕ್ಕಾಸುಗಳನ್ನು ಹೊತ್ತು ತಂದು ಹಾಕುತ್ತಿದ್ದ ಶಾಂಭವಿ ಹೊಳೆಗೆ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ತುಂಬ ಪ್ರೀತಿ ವಾತ್ಸಲ್ಯಗಳಿದ್ದವೆಂದು ಲೇಖಕಿ ವಿವರಿಸಿದ್ದಾರೆ. ಈ ಹೊಳೆಯಿಂದಾಗಿಯೇ ಚಿನ್ನಮ್ಮನ ಕುಟುಂಬ ಅಪವಾದಕ್ಕೆ ಸಿಕ್ಕಿಕೊಳ್ಳುವಂತಾದುದು ಕಥೆಯ ಮುಂದಿನ ಬೆಳವಣಿಗೆಯಲ್ಲಿ ಗಮನಿಸುತ್ತೇವೆ. ಕಾವಿಗೆ ಕೂತ ಹೇಂಟೆಯಂತೆ ಒಡಲು ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ. ಡಾಕ್ಟರ್ ಎಚ್ ನಾಗವೇಣಿಯವರು ರಚಿಸಿರುವ ಧಣಿಗಳ ಬೆಳ್ಳಿ ಲೋಟ ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಶ್ರಾವಣ ಮಾಸದ 4ನೆಯ ದಿನ ಚಿನ್ನಮ್ಮನ ಮಗ ಗುಡ್ಡ ಶಾಂಭವಿ ಹೊಳೆಯ ದಡದಲ್ಲಿ ಕುಳಿತು ಧಣಿಗಳ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದಾಗ ಶಾಂಭವಿ ಹೊಳೆಯು ರಭಸದಿಂದ ಹರಿಯುತ್ತಿದ್ದ ಬಗೆಯನ್ನು ಲೇಖಕರು ಮೇಲಿನ ವಾಕ್ಯದ ಮೂಲಕ ವಿವರಿಸಿದ್ದಾರೆ. ಆಷಾಢ, ಶ್ರಾವಣ, ಭಾದ್ರಪದ ಮಾಸಗಳಲ್ಲಿ ಮಳೆ ಹೆಚ್ಚು ಸುರಿಯುವ ಕಾರಣ ನದಿಯು ಮೈದುಂಬಿ ಹರಿಯುತ್ತದೆ. ಅದರ ರಭಸ ವ್ಯಗ್ರ ಪ್ರಕ್ಷುಬ್ಧವಾದ್ದರಿಂದ ಲೇಖಕಿಯು ಅದನ್ನು ಕಾವಿಗೆ ಕೂತಿರುವ ಹೇಂಟೆಯಗೆ ಹೋಲಿಸಿದ್ದಾರೆ. ಕಾವಿಗೆ ಕುಳಿತಿರುವ ಕೋಳಿಗೆ ಕೋಪ ಹೆಚ್ಚು. ಅದರಂತೆಯೇ ಶಾಂಭವಿ ಹೊಳೆಯು ಪ್ರಕ್ಷುಬ್ಧವಾಗಿ ಹರಿಯುತ್ತಿತ್ತೆಂಬ ಹೋಲಿಕೆ ಚೆನ್ನಾಗಿ ಈ ಮೇಲಿನ ವಾಕ್ಯದಲ್ಲಿ ಕಂಡುಬಂದಿದೆ. ಗದ್ದೆಯಲ್ಲಿ ಬಿತ್ತುವುದನ್ನು ಮರಳಿ ದಿನ್ನೆ ಮೇಲೆ ಬಿತ್ತಿದೆಯಲ್ಲವಾ ಮಾರಾಯ. ಶ್ರೀಮತಿ ಎಚ್ ನಾಗವೇಣಿಯವರು ಬರೆದಿರುವ ಧಣಿಗಳ ಬೆಳ್ಳಿ ಲೋಟ ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಧಣಿಗಳಾದ ವೆಂಕಪ್ಪಯ್ಯನವರು ಪ್ರತಿ ವರ್ಷವೂ ಹೊಳೆಯ ನೀರು ಬೇಸಿಗೆಯಲ್ಲಿ ಬತ್ತಿದಾಗ ತಮ್ಮ ಗದ್ದೆ ತೋಟದ ಅಂಚನ್ನು 3-4 ಅಡಿ ಎತ್ತರಿಸುತ್ತಿದ್ದರೂ
ಮಳೆಗಾಲದಲ್ಲಿ ಅದು ಕೊಚ್ಚಿ ಹೋಗಿ ಹೊಳೆ ಪಾಲಾಗುತ್ತಿತ್ತು. ಹೊಳೆಯು ತನ್ನ ಜಾಗವನ್ನು ಮಳೆಗಾಲದಲ್ಲಿ ಆಕ್ರಮಿಸಿಕೊಂಡು ಬಿಡುತ್ತಿದ್ದರಿಂದ ವೆಂಕಪ್ಪಯ್ಯನವರು ಅವರ ಶ್ರಮವೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ಹಿಂಡಿದಂತಾಗುತ್ತಿತ್ತು ಎಂದು ಭಾವಿಸುತ್ತಿದ್ದರು. ವೆಂಕಪ್ಪಯ್ಯ ಬಿರು ಬೇಸಿಗೆಯಲ್ಲಿ ಗದ್ದೆಯಂಚನ್ನು ಎತ್ತರಿಸುವುದನ್ನು ಕಂಡು ತೆಪ್ಪಗಿರುತ್ತಿದ್ದ ಹೊಳೆ ಮಳೆಗಾಲ ಬಂದೊಡನೆ ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ಮೇಲೆ ಬಿತ್ತಿದೆಯಲ್ಲವೇ ಮಾರಾಯ ಎಂದು ವೆಂಕಪ್ಪಯ್ಯನವರ ಪೆದ್ದುತನವನ್ನು ಅಣಕಿಸಿ ಆ ಎತ್ತರವನ್ನು ಕೆಡವಿ ಹಾಕುತ್ತಿತ್ತೆಂಬುದನ್ನು ವರ್ಣಿಸಿರುವ ಸಂದರ್ಭವೂ ಇದಾಗಿದೆ. ಹೊಳೆಯ ಶಕ್ತಿಯ ಮುಂದೆ ಹುಲುಮಾನವರಾದ ವೆಂಕಪ್ಪಯ್ಯನವರ ಪ್ರಯತ್ನ ವಿಫಲವಾದುದು ಈ ಮೇಲಿನ ವಾಕ್ಯದಲ್ಲಿ ಕಂಡುಬರುತ್ತದೆ. ಆತನ ಈಜಿಗೆ ಮೀನುಗಳೇ ನಾಚಬೇಕು. ಡಾಕ್ಟರ್ ಎಚ್ ನಾಗವೇಣಿಯವರು ಬರೆದಿರುವ ಧಣಿಗಳ ಬೆಳ್ಳಿ ಲೋಟ ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಕುದುಪ ಚಿನ್ನಮ್ಮರ ಏಕಮಾತ್ರ ಪುತ್ರನಾದ ಗುಡ್ಡ ರಭಸದಿಂದ ಹರಿಯುತ್ತಿರುವ ಶಾಂಭವಿ ಹೊಳೆಯ ಅಂಚಿನಲ್ಲಿ ಧಣಿಗಳ ಮುಸರೆ ಪಾತ್ರೆಗಳನ್ನು ತೊಳೆಯುತ್ತಾ ಕುಳಿತಿದ್ದ. ಹಿಂದಿನ ದಿನ ರಾತ್ರಿಯ ಹರಿಕತೆ ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತಾ ಅವನು ನಗುನಗುತ್ತಾ ಪಾತ್ರೆ ತೊಳೆಯುತ್ತಿರುವಾಗ ಕಾಲಡಿಯ ಮಣ್ಣು ಕುಸಿದು ಪಾತ್ರೆಗಳ ಸಮೇತ ಗುಡ್ಡ ನೀರಿಗೆ ಬಿದ್ದನು. ಅವನು ಚಿಕ್ಕವನಾದರೂ ಚೆನ್ನಾಗಿ ಈಜು ಬಲ್ಲವನಾಗಿದ್ದ. ಆತನ ಈಜಿಗೆ ಮೀನುಗಳೇ ನಾಚಬೇಕು. ಹಾಗೆ ಈಜಿ ದಡ ಸೇರಿದವನು ತಂದೆಯ ಬಳಿ ಬಂದು ಪಾತ್ರೆಗಳು ನೀರು ಪಾಲಾದ ವಿಚಾರವನ್ನು ತಿಳಿಸಿದನು. ಧಣಿಯವರು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬಿದ್ದುಂಟೆ? ಡಾಕ್ಟರ್ ಎಚ್ ನಾಗವೇಣಿಯವರು ಬರೆದಿರುವ ಧಣಿಗಳ ಬೆಳ್ಳಿ ಲೋಟ ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಗುಡ್ಡ ಮುಸುರೆ ಪಾತ್ರೆಗಳೆಲ್ಲ ಹೊಳೆ ಪಾಲಾದವೆಂದು ಬಂದು ಹೇಳಿದಾಗ ಕುದುಪ ಹೊಳೆಯಲ್ಲಿ ಮುಳುಗಿ ಸಿಕ್ಕ ಪಾತ್ರೆಗಳನ್ನೆಲ್ಲ ಜಾಲಾಡಿ ತಂದನು. ಕೊನೆಯಲ್ಲಿ ಏನು ಮಾಡಿದರೂ ಧಣಿಗಳ ಮನೆಯ ಬೆಳ್ಳಿ ಲೋಟ ಪತ್ತೆಯಾಗಲಿಲ್ಲ. ಚಿನ್ನಮ್ಮ ಕುದುಪ ಗುಡ್ಡರ ಕಣ್ಣೀರು ಹೊಳೆಯನ್ನು ಸೇರಿತೇ ವಿನಃ ಅನ್ಯ ಪ್ರಯೋಜನವಾಗಲಿಲ್ಲ. ಆಕಾಶ ಭೂಮಿಯನ್ನು ಒಂದು ಮಾಡುವಂತೆ ಮಳೆ ಸುರಿಯುತ್ತಿದ್ದರಿಂದ ಅಸಹಾಯಕನಾದ ಕುದುಪ ಧಣಿಗಳ ಮನೆಯಂಗಳದಲ್ಲಿ ನಿಂತು ಬೆಳ್ಳಿ ಲೋಟ ಕಣ್ಮರೆಯಾದ ವಿಷಯ ತಿಳಿಸಿದ. ಧಣಿಗಳು ಎಂದೂ ಒಕ್ಕಲು ಮಕ್ಕಳನ್ನು ನಂಬುವುದಿಲ್ಲ. ಇದರಿಂದಾಗಿ ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನು ಲಪಟಾಯಿಸಿದೆಂಬ ಆಪಾದನೆಯನ್ನು ಹೊರಬೇಕಾಗಿ ಬಂತು. ಅಸಹಾಯಕ ಸ್ಥಿತಿಯಲ್ಲಿರುವ ಬಡವರನ್ನು ಯಾರೂ ನಂಬದೆ ಅನುಮಾನದಿಂದಲೇ ಕಾಣುವ ಸಿರಿಮಂತರ ನಡವಳಿಕೆಯನ್ನು ಲೇಖಕಿ ಈ ಮೇಲಿನ ಮಾತಿನ ಮೂಲಕ ವ್ಯಂಗ್ಯವಾಡಿದ್ದಾರೆ. ಮೂರು ಬೇಸಿಗೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡಿಯಿಲ್ಲ. ಡಾಕ್ಟರ್ ಎಚ್ ನಾಗವೇಣಿಯವರು ಬರೆದಿರುವ ಧಣಿಗಳ ಬೆಳ್ಳಿ ಲೋಟ ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನು ಅಪಹರಿಸಿದೆ ಎಂದು ತೀರ್ಮಾನಿಸಿದ ಧಣಿಯು ಮುಸುರೆ ಪಾತ್ರೆ ತಿಕ್ಕುತ್ತಿದ್ದ ಗುಡ್ಡನ ಬಾಯಿ ಬಿಡಿಸಲು ಅಂಗಳದ ಹೊಂಗಾರೆ ಮರಕ್ಕೆ ಆತನನ್ನು ಕಟ್ಟಿ ಮಳೆಯಲ್ಲೇ ತೆಂಗಿನ ಕೊತ್ತಳಿಗೆಯಲ್ಲಿ ಬಡಿಯುತ್ತಿದ್ದರು. ತನ್ನ ಕರುಳ ಕುಡಿಯ ಚೀರಾಟ ನರಳಾಟ ನೋಡಲಾಗದೆ ಚಿನ್ನಮ್ಮ ಧಣಿಗಳ ಕಾಲಿಗೆ ಬಿದ್ದು ತನ್ನ ಮಗನನ್ನು ಬಿಟ್ಟು ಬಿಡುವಂತೆಯೂ ತಾನು ವರ್ಷಾನುಗಟ್ಟಲೆ ಪಡಿಯಿಲ್ಲದೆ ಈ ಬೆಳ್ಳಿ ಲೋಟದ ಹಣವನ್ನು ದುಡಿದು ತೀರಿಸುವುದಾಗಿಯೂ ಅಳುತ್ತಾ ಬೇಡಿಕೊಂಡಳು. ಆಗ ಧಣಿಗಳು ಗುಡ್ಡನಿಗೆ ಹೊಡೆಯುವುದನ್ನು ನಿಲ್ಲಿಸಿ ಚಿನ್ನಮ್ಮನಿಗೆ 3 ಬೇಸಿಗೆಯವರೆಗೆ ಪಡಿಯಿಲ್ಲದೆ ದುಡಿಯುವ ಕರಾರು ವಿಧಿಸಿದರು. ಬೆಳ್ಳಿ ಲೋಟ ಕಣ್ಮರೆಯಾದುದಕ್ಕೆ ಬಡವರು ಹೊರಬೇಕಾಗಿ ಬಂದ ಕಳ್ಳತನದ ಆಪಾದನೆ, ಹಿಂಸೆ ಮತ್ತು ಧಣಿಗಳ ಕ್ರೌರ್ಯವನ್ನು ಲೇಖಕಿ ಇಲ್ಲಿ ಚಿತ್ರಿಸಿದ್ದಾರೆ. ಪಾವಕ್ಕಿ ಕಮ್ಮಿ ಮಾಡಿದರೆ ಸುಮ್ಮನೆ ಇರ್ತೀಯೇನೋ ನೀನು?
ಡಾಕ್ಟರ್ ಎಚ್ ನಾಗವೇಣಿಯವರು ಬರೆದಿರುವ ಧಣಿಗಳ ಬೆಳ್ಳಿ ಲೋಟ ಎಂಬ ಸಣ್ಣ ಕಥೆಯಲ್ಲಿ ಧಣಿಗಳಾದ ವೆಂಕಪ್ಪಯ್ಯ ಕುದುಪನಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಹೊಳೆಯಿಂದ ಹೂಳೆತ್ತಿ ತೆಂಗಿನ ಮರದ ಬುಡಕ್ಕೆ ಸುರಿಯುವ ಕೆಲಸದಲ್ಲಿ ಕುದುಪ ಚಿನ್ನಮ್ಮರು ತೊಡಗಿದ್ದರು. ಮೂಳೆ ಮುರಿದು ಹೋಗುವಂತಹ ಈ ಕೆಲಸದ ನಡುವೆ ಸುಸ್ತಾದ ಕುದುಪ ಒಂದರೆ ಕ್ಷಣ ನೀರಲ್ಲಿ ಕುಸಿದು ಕುಳಿತಾಗ ಧಣಿಗಳ ಸಿಟ್ಟು ನೆತ್ತಿಗೇರಿತು. ಅವರು ಕುದುಪನನ್ನು ಗದರಿಸುತ್ತಾ, ಎದ್ದೇಳೋ ಮೂರ್ಖಾಸಿನವ, ಪಡಿ ಅಳೆಯುವಾಗ ಪಾವಕ್ಕಿ ಕಮ್ಮಿ ಮಾಡಿದರೆ ಸುಮ್ಮನೆ ಇರ್ತೀಯೇನೋ ನೀನು ಎಂದು ಬೈದರು. ಮೊದಲೇ ಬೆಳ್ಳಿ ಲೋಟದ ಆಪಾದನೆಯಿಂದ ಬಸವಳಿದಿದ್ದ ಚಿನ್ನಮ್ಮನ ಕುಟುಂಬಕ್ಕೆ ಈ ಬಿಡುವಿಲ್ಲದ ದುಡಿತ ಬೈಗುಳಗಳಿಂದ ಇನ್ನಷ್ಟು ನೋವಾಗುತ್ತದೆ. ಅವರಿಬ್ಬರ ಅಸಹಾಯಕತೆ ಕಣ್ಣೀರು ಹೊಳೆಗೆ ಸೇರುತ್ತದೆ. ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು. ಡಾಕ್ಟರ್ ಎಚ್ ನಾಗವೇಣಿಯವರು ಬರೆದಿರುವ ಧಣಿಗಳ ಬೆಳ್ಳಿ ಲೋಟ ಎಂಬ ಸಣ್ಣ ಕಥೆಯಲ್ಲಿ ಬೆಳ್ಳಿ ಲೋಟವನ್ನು ಕೈಯಲ್ಲಿ ಹಿಡಿದುಕೊಂಡು ಚಿನ್ನಮ್ಮ ತನ್ನಲ್ಲಿಯೇ ಹೇಳಿಕೊಳ್ಳುವ ಮಾತುಗಳಿವು. ಹೊಳೆಯಲ್ಲಿ ಹೂಳೆತ್ತುವಾಗ ಸಿಕ್ಕಿದ ಬೆಳ್ಳಿ ಲೋಟವನ್ನು ಕುದುಪನ ಕೈಯಿಂದ ಕಿತ್ತುಕೊಂಡ ಚಿನ್ನಮ್ಮ ಅದನ್ನು ತಿರುಗಿಸಿ ತಿರುಗಿಸಿ ನೋಡಿದಳು. ಅವಳಿಗೆ ಆ ಲೋಟದ ಪರಿಚಯ ಚೆನ್ನಾಗಿತ್ತು. ತನ್ನ ಕುಟುಂಬವನ್ನು ಕಷ್ಟಕ್ಕೆ ಈಡು ಮಾಡಿದ ಈ ಬೆಳ್ಳಿ ಲೋಟದ ಮೇಲೆ ಕೋಪ ಉಕ್ಕಿತು. ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು, ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲ ಚಾವಣಿಗೆ ಜೋಡಿಸಿದ್ದು ಎಂದು ಕೋಪ ರೇಗಿತು. ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಉಂಡ ನೋವು, ಅವಮಾನ, ಪಟ್ಟಪಾಡು, ಪರಿತಾಪಗಳೆಲ್ಲವೂ ನೆನಪಿಗೆ ಬಂದು ಕೋಪದಿಂದ ನೀರಿನ ಮಡುವಿಗೆ ಆ ಲೋಟವನ್ನು ಎಸೆದು ಬಿಟ್ಟಳು. ಬೆಳ್ಳಿ ಲೋಟ ತಂದ ಕಷ್ಟಕ್ಕೆ ಚಿನ್ನಮ್ಮ ಅದರ ಮೇಲೆ ತೋರುವ ಕೋಪದ ಪ್ರತಿಕ್ರಿಯೆ ಇಲ್ಲಿ ಚಿತ್ರಿತವಾಗಿದೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಚಿನ್ನಮ್ಮ ಮತ್ತು ಆಕೆಯ ಕುಟುಂಬಕ್ಕೆ ಹೊಳೆಯ ಬಗ್ಗೆ ಅಸಹನೆ ಉಂಟಾಗಲು ಕಾರಣವೇನು? ಶಾಂಭವಿ ಹೊಳೆ ಮತ್ತು ಚಿನ್ನಮ್ಮನ ಕುಟುಂಬಕ್ಕೆ ಉತ್ತಮ ಬಾಂಧವ್ಯವಿತ್ತು. ಹೊಳೆ ತಾನು ಹರಿದು ಬರುವಾಗೆಲ್ಲ ಚಿನ್ನಮ್ಮನ ಕುಟುಂಬಕ್ಕೆ ಏನೇನೋ ಅಗತ್ಯ ವಸ್ತುಗಳನ್ನು ಹೊತ್ತು ತಂದಿತ್ತು ದೊರೆಯುತ್ತಿತ್ತು. ಆದರೆ ಬೆಳ್ಳಿ ಲೋಟವು ಹೊಳೆಯಲ್ಲಿ ಸೇರಿದ್ದರಿಂದ ಚಿನ್ನಮ್ಮನ ಕುಟುಂಬವು ಕಳ್ಳತನದ ಆಪಾದನೆಯನ್ನು ಹೊತ್ತುಕೊಳ್ಳಬೇಕಾಗುತ್ತದೆ. ಎಳೆಯ ಬಾಲಕ ಗುಡ್ಡ ಧಣಿಯಿಂದ ಹೊಡೆತ ತಿನ್ನುತ್ತಾನೆ. ಚಿನ್ನಮ್ಮ ಬೆಳ್ಳಿ ಲೋಟದ ಹಣ ತೀರುವವರೆಗೂ, ಅಂದರೆ ಮುಂದಿನ 3 ಬೇಸಿಗೆಯವರೆಗೂ ಪಡಿಯಿಲ್ಲದೆ ದುಡಿಯಬೇಕಾದ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾಳೆ. ಚಿನ್ನಮ್ಮನ ಕುಟುಂಬದ ಬೆವರಿಗೆ ಬೆಲೆಯಿಲ್ಲದಾಗುತ್ತದೆ. ಈ ಎಲ್ಲ ಕಾರಣದಿಂದ ಚಿನ್ನಮ್ಮನ ಕುಟುಂಬಕ್ಕೆ ಹೊಳೆಯ ಮೇಲೆ ಅಸಹನೆ ಹೆಚ್ಚುತ್ತದೆ. ಧಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ಹೊಳೆಯು ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚನ್ನು ಮಳೆಗಾಲದಲ್ಲಿ ಕೊಚ್ಚಿ ಹಾಕಿ ಬಿಡುತ್ತಿದ್ದರಿಂದ ವೆಂಕಪ್ಪಯ್ಯನವರು ಮಳೆಗಾಲದಲ್ಲಿ ಆಡಿದ್ದೇ ಆಟ, ಹೂಡಿದ್ದೇ ಊಟ ಎಂದಾಡುವ ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಹೊಳೆಯನ್ನು ಯಾವಾಗಲೂ ಮೂದಲಿಸುತ್ತಿದ್ದರು. ಮಳೆಗಾಲದಲ್ಲಿ ಹೊಳೆ ತನ್ನ ವ್ಯಾಪ್ತಿ, ತನ್ನ ಪರಿಯನ್ನು, ತನ್ನ ಬಲ ಎಷ್ಟೆಂಬುದನ್ನು ಮನವರಿಕೆ ಮಾಡಿ ಧಣಿಗಳಿಗೆ ಕಿರಿಕಿರಿ ಮೂಡಿಸುತ್ತಿತ್ತು. ಪ್ರತಿ ವರ್ಷ ವೆಂಕಪ್ಪಯ್ಯ ಗದ್ದೆಯಂಚನ್ನು 4-5 ಅಡಿ ಏರಿಸಿದ್ದರೂ ಬೇಸಿಗೆಯಲ್ಲಿ ಅದನ್ನು ನೋಡಿಕೊಂಡು ಸುಮ್ಮನಿರುತ್ತಿದ್ದ ಹೊಳೆ ಮಳೆಗಾಲದಲ್ಲಿ ಮತ್ತೆ ಆ ಅಂಚನ್ನು ಕೆಡವುತ್ತಿತ್ತು. ಬೇಸಿಗೆಯಲ್ಲಿ ವೆಂಕಪ್ಪಯ್ಯ ಹೊಳೆಯ ಸೆರಗನ್ನು ಒತ್ತರಿಸಿಕೊಂಡು ಗದ್ದೆ ಬದುವನ್ನು ಎತ್ತರಿಸುವುದು, ಮಳೆಗಾಲದಲ್ಲಿ ಹೊಳೆ ಅದನ್ನು ಕೊಚ್ಚಿಕೊಂಡು ಹೋಗುವುದು ಅವರಿಬ್ಬರ ನಡುವಿನ ಮಾಮೂಲು ಸಮರವಾಗಿತ್ತು.
ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಗುಡ್ಡ ತೋಟದ ಅಂಚು ಮೆತ್ತಗಾಗಿರುವುದನ್ನು ಅರಿಯದೆ ಅಲ್ಲೇ ಕುಳಿತು ಮುಸುರೆ ಪಾತ್ರೆಗಳನ್ನು ತೊಳೆಯುತ್ತಾ ತಾನು ಕೇಳಿದ್ದ ಹರಿಕಥೆಯೊಳಗಣ ಉಪಕಥೆಗಳನ್ನು ನೆನಪಿಸಿಕೊಳ್ಳುತ್ತಿರುವಾಗ ಕಾಲಡಿಯ ಮಣ್ಣು ಕುಸಿದು ಕ್ಷಣ ಮಾತ್ರದಲ್ಲಿ ಗುಡ್ಡನ ಸಮೇತ ಧಣಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪಲೆ, ಬೆಳ್ಳಿಲೋಟ ಎಲ್ಲವೂ ನೀರು ಪಾಲಾದವು. ಗುಡ್ಡ ಈಜಿಕೊಂಡು ಮೇಲೆ ಬಂದವನು ಅಳುತ್ತಾ ತನ್ನಪ್ಪ ಕುದಪ್ಪನತ್ತ ಧಾವಿಸಿ ನಡೆದ ಸಂಗತಿಯನ್ನು ವಿವರಿಸಿದ. ಧಣಿಗಳಿಗೆ ಈ ವಿಚಾರ ತಿಳಿದರೆ ಅವರ ಸಿಟ್ಟಿನ ಭರಕ್ಕೆ ತಾವೆಲ್ಲವೂ ಹೊಳೆಯ ಪಾಲಾಗುವುದು ಖಂಡಿತ ಎಂದು ಯೋಚಿಸಿದ ಕುದುಪ ಹೊಳೆಯಲ್ಲೇ ಮುಳುಗಿ ನೆಲಕಚ್ಚಿರುವ ಪಾತ್ರೆಗಳನ್ನು ಜಾಲಾಡಿದ. 2 ಕಂಚಿನ ಕೊಳಗ, ಹಿತ್ತಾಳೆ ಗಿಂಡಿ, 10 ಹಿತ್ತಾಳೆ ಲೋಟ, 6 ಮರದ ಸೌಟು, 2 ಹಿತ್ತಾಳೆ ಸೌಟು, 10 ಕಂಚಿನ ಬಟ್ಟಲು, 8 ಹಿತ್ತಾಳೆ ತಟ್ಟೆ, 1 ಬಾಣಲೆಗಳು ಸಿಕ್ಕವು. ಆದರೆ ಏನು ಮಾಡಿದರೂ ಧಣಿಗಳ ಮನೆಯ ಬೆಳ್ಳಿ ಲೋಟ ಪತ್ತೆಯಾಗಲಿಲ್ಲ. ಕುದುಪನ ಕುಟುಂಬವೇ ಅದನ್ನು ಅಪಹರಿಸಿದೆ ಎಂಬ ಆಪಾದನೆಗೆ ಒಳಗಾಗಬೇಕಾಯಿತು. ಕಳೆದ ಬೆಳ್ಳಿ ಲೋಟ ಮತ್ತೆ ಕಂಡಾಗ ಧಣಿಯಲ್ಲಿ ಆತಂಕ, ಗಾಬರಿ, ಭಯ ಉಂಟಾಗಲು ಕಾರಣವೇನು? ಕುದುಪ ಯಾವುದೋ ಲೋಟವನ್ನು ಚಿನ್ನಮ್ಮನ ಕೈಗೆ ಕೊಡುವುದನ್ನು ಮೌನವಾಗಿಯೇ ದಿಟ್ಟಿಸಿದ್ದ ಧಣಿ ವೆಂಕಪ್ಪಯ್ಯನವರು ಅದು ಯಾರದೋ ಮನೆಯ ಲೋಟವನ್ನು ಹೊಳೆ ಹೊತ್ತು ತಂದಿರಬಹುದೆಂದು ಯೋಚಿಸಿದ್ದರು. ಆದರೆ ಅವರು ಕಿರುಗಣ್ಣಿನಿಂದ ಗಮನಿಸಿದಾಗ ಅದರ ಎದೆಬಡಿತ ಲಯ ತಪ್ಪತೊಡಗಿತು. ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದರೆಗಳಿಗೆ ಸ್ತಬ್ಧಗೊಂಡಿತು. ಚಿನ್ನಮ್ಮ ತನ್ನ ಕೈಯಲ್ಲಿ ಲೋಟವನ್ನು ಹಿಡಿದುಕೊಂಡು ತಿರುಗಿಸುತ್ತಿದ್ದರೆ ಧಣಿಗಳಿಗೆ ತಮ್ಮನ್ನೇ ತಿರುಗಿಸಿದಂತಾಯಿತು. ಏಕೆಂದರೆ ಆಕೆಯ ಕೈಯಲ್ಲಿದ್ದುದು ತಮ್ಮ ಮನೆಯದೇ ಬೆಳ್ಳಿ ಲೋಟವೆಂಬ ಅರಿವು ಅವರಿಗೆ ಬಂತು. ಅದರ ಕಂಠ 7 ಎಸಲುಗಳ ದೊಡ್ಡ ಹೂವಿನಂತಿರುವುದು. ಕಳೆದ 40 ವಸಂತಗಳಿಂದ ತಮ್ಮ ದಾಂಪತ್ಯ ಜೀವನಕ್ಕೆ ಮೂಕ ಸಾಕ್ಷಿಯಾಗಿದ್ದ ಲೋಟವಿದು ಎಂಬ ಅರಿವು ಮೂಡಿ ಅವರು ಭೀತರಾದರು. ಕುದುಪ, ಚಿನ್ನಮ್ಮ ಗುಡ್ಡರ ಮೇಲೆ ಕಳ್ಳತನದ ಆಪಾದನೆ ಹೊರೆಸಿದ್ದ ತಮ್ಮ ಕ್ರೂರ ಅಮಾನವೀಯ ವರ್ತನೆಯನ್ನು ನೆನೆದು ಅವರು ಆತಂಕದಿಂದ ನಡುಗಿದರು. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ. ಬೆಳ್ಳಿ ಲೋಟ ಮಣ್ಣಿನಲ್ಲಿ ದೊರೆತಾಗ ಕುದುಪನಿಗೆ ಅತ್ಯಂತ ಸಂತೋಷವಾಗುತ್ತದೆ. ಹೆಂಡತಿಯ ಕೈಯಿಂದ ಅದನ್ನು ಹಿಂಪಡೆದು ದಣಿಗಳ ಕೈಗಿಡಬೇಕೆಂದು ಕಾತುರನಾಗುತ್ತಾನೆ. ಆದರೆ ಚಿನ್ನಮ್ಮಳ ಮನೋವ್ಯಾಪಾರದಲ್ಲಿ ನಡೆಯುತ್ತಿರುವ ಸಂಗತಿಗಳೇ ಬೇರೆ. ಆಕೆಯ ಒಡಲಲ್ಲಿ ಅನೇಕ ಭಾವನೆಗಳು ತಾಕಲಾಟ ನಡೆಸುತ್ತವೆ. ತನ್ನನ್ನು ಕಷ್ಟಕ್ಕೆ ನೂಕಿದ, ತನ್ನ ಕುಟುಂಬದ ಮೇಲೆ ಕಳ್ಳತನದ ಕಿರೀಟವನ್ನು ಹೊರಿಸಿದ ಲೋಟದ ಮೇಲೆ ಆಕೆಗೆ ವಿಪರೀತ ಕೋಪ ಬರುತ್ತದೆ. ಲೋಟ ಬೆಳ್ಳಿಯದಾದರೇನಂತೆ, ಗುಣ ಮಣ್ಣಿಗಿಂತಲೂ ಕೀಳು ಎಂದು ಆಕೆ ಯೋಚಿಸುತ್ತಾಳೆ. ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೆ ಅನುಭವಿಸಿದ ನೋವು, ಉಂಡ ಅವಮಾನ, ಪಟ್ಟ ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ತದಿಂದ ಮುಂಚೂಣಿಗೆ ಬಂದು ಆಕೆಯ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಳ್ಳುತ್ತದೆ. ನೇರವಾಗಿ ನದಿಯತ್ತ ನಡೆದವಳೆ ಮತ್ತೆ ಲೋಟವನ್ನು ನದಿಯ ನೀರಿಗೆ ಎಸೆದು ಬಿಡುತ್ತಾಳೆ. ತನ್ನ ಕಷ್ಟಕ್ಕೆ ಕಾರಣವಾದ ಲೋಟದ ಬಗ್ಗೆ ಚಿನ್ನಮ್ಮ ತೋರುವ ಪ್ರತಿಭಟನೆ ಇದಾಗಿದೆ. ಬೆಳ್ಳಿ ಲೋಟವನ್ನು ಧಣಿಗಳಿಗೆ ಹಿಂದಿರುಗಿಸಿದ್ದರೆ ಅವಳ ಕುಟುಂಬ ಆಪಾದನೆಯಿಂದ ಪಾರಾಗಬಹುದಿತ್ತು ನಿಜ. ಆದರೆ ಅದುವರೆಗೆ ಅನುಭವಿಸಿದ ಸಂಕಟಕ್ಕೆ ಪರಿಹಾರವೇನು? ಲೋಟ ಕದ್ದ ಆಪಾದನೆ, ಪರಿತಾಪಗಳಿಂದ ಇಡೀ ಕುಟುಂಬ ಅನುಭವಿಸಿದ ಯಾತನೆಗೆ ಬೆಲೆ ಕಟ್ಟುವವರು ಯಾರು? ತನ್ನ ಕುಟುಂಬ ಆಪಾದನ ಮುಕ್ತವಾಗುವುದಕ್ಕಿಂತ ತಮ್ಮನ್ನು ಸಂಕಷ್ಟಕ್ಕೀಡು ಮಾಡಿದ ಲೋಟವನ್ನು ಮತ್ತೆ ನೀರಿಗೆ ಎಸೆಯುವ ಮೂಲಕ ತನ್ನ ರೋಷವನ್ನು ಹೊರಹಾಕುತ್ತಾಳೆ. ಧಣಿಗಳನ್ನು ಎದುರಿಸಲಾಗದ ಅಸಹಾಯಕತೆ ಈ ರೂಪದಲ್ಲಿ ಹೊರಹೊಮ್ಮುವುದರಿಂದ ಚಿನ್ನಮ್ಮ ಬೆಳ್ಳಿ ಲೋಟ ಸಿಕ್ಕಾಗ
ತನ್ನ ಕುಟುಂಬದ ಮೇಲಿನ ಆಪಾದನೆ ಹೋಗುವಂತಹ ಅವಕಾಶ ಸಿಕ್ಕಿದರೂ ಅವಳು ಅದನ್ನು ತಿರಸ್ಕಾರದಿಂದ ಕಾಣುತ್ತಾಳೆಂಬ ಅಭಿಪ್ರಾಯವು ಇಲ್ಲಿ ಕಂಡುಬರುತ್ತದೆ.